ನಮಸ್ತೆ ವೀಕ್ಷಕರೇ, ಹೊಸ ವಿಡಿಯೋಗೆ ಸ್ವಾಗತ. ಅಜಯ್ ಠಾಕೂರ್ ಕಬಡ್ಡಿ ಜಗತ್ತಿನ ಒಂದು ಪ್ರಸಿದ್ಧ ಹೆಸರು. ಅವರು ಕೇವಲ ಒಬ್ಬ ಆಟಗಾರನಲ್ಲ, ಬದಲಿಗೆ ಭಾರತೀಯ ಕಬಡ್ಡಿ ಇತಿಹಾಸದ ಪ್ರಮುಖ ಭಾಗ. ಇವತ್ತಿನ ವಿಡಿಯೋದಲ್ಲಿ ಅಜಯ್ ಠಾಕೂರ್ ಅವರ ಜೀವನ ಚರಿತ್ರೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಅಜಯ್ ಠಾಕೂರ್ ಅವರು ಭಾರತದ ಒಬ್ಬ ಪ್ರಖ್ಯಾತ ಕಬಡ್ಡಿ ಆಟಗಾರ. ಫ್ಲೈಯಿಂಗ್ ಠಾಕೂರ್ ಎಂದೇ ಪ್ರಸಿದ್ಧರಾಗಿದ್ದಾರೆ. ಅವರು ಭಾರತೀಯ ಕಬಡ್ಡಿ ತಂಡದ ಮಾಜಿ ನಾಯಕರಾಗಿದ್ದರು ಮತ್ತು 2016ರ ಕಬಡ್ಡಿ ವಿಶ್ವಕಪ್ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಪ್ರಸ್ತುತ ಅವರು ಹಿಮಾಚಲ ಪ್ರದೇಶದ ಪೊಲೀಸ್ ಇಲಾಖೆಯಲ್ಲಿ ಉಪ ಪೊಲೀಸ್ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಅಜಯ್ ಠಾಕೂರ್ ಅವರ ಬಾಲ್ಯ ಮತ್ತು ಆರಂಭಿಕ ಜೀವನ. ಅಜಯ್ ಠಾಕೂರ್ ಅವರು ಮೇ 1, 1986ರಂದು ಹಿಮಾಚಲ ಪ್ರದೇಶದ ನಾಲಾಗಾಡ್ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ದರು. ಅವರ ತಂದೆ ರೈತರು. ಚಿಕ್ಕ ವಯಸ್ಸಿನಿಂದಲೇ ಕಬಡ್ಡಿಯುತ್ತ ವಿಶೇಷ ಒಲವು ಹೊಂದಿದ್ದ ಅಜಯ್ ತಮ್ಮ ಹಳ್ಳಿಯ ಮೈದಾನಗಳಲ್ಲಿ ಆಟವನ್ನು ಪ್ರಾರಂಭಿಸಿದರು. ಅವರ ದೈಹಿಕ ಶಕ್ತಿ, ವೇಗ ಮತ್ತು ಎದುರಾಳಿಯ ಚಲನವಲನಗಳನ್ನು ಊಹಿಸುವ ಸಾಮರ್ಥ್ಯಗಳು ಬೇಗನೆ ಗಮನ ಸೆಳೆದವು. ಇನ್ನು ಅಜಯ್ ಠಾಕೂರ್ ತಮ್ಮ ಬಾಲ್ಯದ ಮುದಿತ ಕ್ಷಣಗಳನ್ನು ಹೊಲಗಳಲ್ಲಿ ಓಡುತ್ತಾ ಆಡುತ್ತಾ ಸ್ಥಳೀಯ ಗೆಳೆಯರೊಂದಿಗೆ ಕಬಡ್ಡಿ ಆಡುತ್ತಾ ಕಳೆದರು. ಪ್ರಾರಂಭದಲ್ಲಿ ತಮ್ಮ ಶಾಲೆಯ ಆವರಣವೇ ಅವರ ಅಭ್ಯಾಸದ ಅಂಗಳವಾಗಿತ್ತು. ಅವರು ಕೆಲವೊಮ್ಮೆ ಇಡೀ ದಿನ ಊಟವನ್ನು ಮರೆತು ಕಬಡ್ಡಿ ಆಡುತ್ತಿದ್ದೆ ಎಂದು ತಾಯಿ ರಾಜಿಂದರ್ ಕೌರ್ ನೆನಪಿಸುತ್ತಾರೆ. ಅದರಲ್ಲಿ ಮೊದಲ ದಿನಗಳಿಂದಲೂ ಒಂದು ವಿಶೇಷವಾದ ಶಕ್ತಿ ಉಂಟಿತ್ತು. ದೀರ್ಘ ಉಸಿರಾಟ, ವೇಗದ ದಾಳಿ ಮತ್ತು ಕಠಿಣ ನಿರ್ಧಾರ. ಈ ಗುಣಗಳು ಅವರನ್ನು ಅಲ್ಪ ವಯಸ್ಸಿನಲ್ಲಿಯೇ ತಾತ್ಕಾಲಿಕ ಪ್ರಭಾವದಿಂದ ಶ್ರೇಷ್ಠ ಆಟಗಾರನಾಗಿ ಮಾಡಿತ್ತು. ಅವರನ್ನು ಗುರುತಿಸಿದವರು ಸ್ಥಳೀಯ ಕ್ರೀಡಾ ಶಿಕ್ಷಕರು. ಅವರು ಕೇವಲ 13-14 ವರ್ಷವಿದ್ದಾಗಲೇ ನಲಾಗಾರ್ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಆಯ್ಕೆಯಾದರು. ಅಜಯ್ ನಗುತ್ತಾ, ಹಣೆಯತ್ತ ಹೋರಾಟದಂತೆ ಆಟ ಆಡುತ್ತಾ ಜನರ ಗಮನ ಸೆಳೆದರು. ಹಿಮಾಚಲದ ಹೀರೋ. ಅಜಯ್ ತಮ್ಮ ಶಿಕ್ಷಣವನ್ನು ನಲಾಗಾರ್ನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಮುಗಿಸುತ್ತಿದ್ದರು. ಅವರು ಶಾಲೆಯ ಮುಗಿದ ಕೂಡಲೇ ಕ್ರೀಡಾಂಗಣದತ್ತ ಓಡುತ್ತಿದ್ದರು. ತಮ್ಮ ಕುಟುಂಬದಲ್ಲಿ ಅವರ ಮುಂದೆ ಹೋಗಲಿ ಎಂಬ ಆಶಯವಿತ್ತು. ಆದ್ದರಿಂದ ಅವರು ಯಾವತ್ತೂ ಹಿಂದುಳಿಯಲಿಲ್ಲ. 2007ರಲ್ಲಿ ಅವರು ಮೊದಲ ಬಾರಿಗೆ ಭಾರತ ತಂಡಕ್ಕೆ ಆಯ್ಕೆಯಾದರು. ಅಜಯ್ ತಾವು ಎಂದಿಗೂ ಮರೆಯದ ಕ್ಷಣ. ತಾವು ಆ ಸಮಯದಲ್ಲಿ ತಾಯಿಗೆ ತಿಳಿಸಿದಾಗ ತಾಯಿ ಕಣ್ಣೀರು ಹಾಕಿದ್ದರಂತೆ. ಹೆಮ್ಮೆ, ಸಂತೋಷ ಮತ್ತು ಭಯಗಳ ಮಿಶ್ರಿತ ಭಾವ ಎಂದು ಹೇಳುತ್ತಿದ್ದಾರೆ. ವಿಶ್ವದ ವೇದಿಕೆಗಳಲ್ಲಿ ಬೆಳಗಿದ ತಾರೆ. ಅಜಯ್ ಠಾಕೂರ್ 2014ರ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪರವಾಗಿ ಕಬಡ್ಡಿ ಆಡಿದಾಗ ಅವರು ವಿಶ್ವದ ಗಮನ ಸೆಳೆದರು. ಅವರ ದಾಳಿಗಳು, ವೇಗ ಮತ್ತು ತಂತ್ರಜ್ಞಾನದೊಂದಿಗೆ ಪ್ರತಿಯೊಬ್ಬ ಆಟಗಾರನ್ನು ಎಚ್ಚರಿಕೆಯಿಂದ ನೋಡಬೇಕಾದ ಆಟಗಾರನಾಗಿಸಿದರು. 2016ರ ವಿಶ್ವಕಪ್ ಫೈನಲ್ನಲ್ಲಿ ಪಂದ್ಯದಲ್ಲಿ ಇರಾನ್ ವಿರುದ್ಧ ಅವರು ಕೊನೆ ಕ್ಷಣದಲ್ಲಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುವ ಪಾತ್ರ ವಹಿಸಿದ್ದರು. ಇಡೀ ದೇಶವು ಅವರ ಹೆಸರನ್ನು ಹಾಡಿತ್ತು. ಆಟದ ಅಂತಿಮ ನಿಮಿಷದಲ್ಲಿ ಅವರು ತೆಗೆದುಕೊಂಡ ದಾಳಿ ಕೇವಲ ಪಂದ್ಯವನ್ನಲ್ಲ, ಭಾರತೀಯರ ಹೃದಯವನ್ನು ಗೆದ್ದಿತ್ತು. ಅಜಯ್ ಠಾಕೂರ್ ಅವರು 2017ರ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ನಾಯಕರಾಗಿ ನೇಮಕಗೊಂಡರು. ಅವರು ತಮ್ಮ ಶಾಂತ ಸ್ವಭಾವ ಮತ್ತು ತಂತ್ರಜ್ಞಾನದೊಂದಿಗೆ ತಂಡವನ್ನು ಏಕತಾ ಮತ್ತು ವಿಶ್ವಾಸದಿಂದ ಮುನ್ನಡೆಸಿದ್ದರು. ಜನರು ಅವರನ್ನು ಐಸ್ಮ್ಯಾನ್ ಎಂದು ಕರೆಯಲು ಪ್ರಾರಂಭಿಸಿದರು, ಏಕೆಂದರೆ ಅವರು ತೀವ್ರ ಒತ್ತಡದ ಸಂದರ್ಭದಲ್ಲಿಯೂ ತಮಗೆ ನಿಯಂತ್ರಣ ತಪ್ಪಿಸಿಕೊಂಡಿರಲಿಲ್ಲ. ಅವರು ಪ್ರೊ ಕಬಡ್ಡಿ ಲೀಗ್ಸ್ನಲ್ಲಿ ಹಲವಾರು ತಂಡಗಳಿಗೆ ಆಟ ಆಡಿದ್ದರು. ಬೆಂಗಳೂರು ಬುಲ್ಸ್, ಪುನೇರಿ ಪಲ್ಟನ್, ತಮಿಳ್ ತಲವಾರ್ಸ್ ಮತ್ತು ದಬಾಂಗ್ ದೆಹಲಿ ಪ್ರತಿ ತಂಡದಲ್ಲಿ ಅವರು ತಮ್ಮ ಶ್ರೇಷ್ಠತೆಯನ್ನು ತೋರಿಸಿದ್ದರು. ತಮಿಳ್ ತಲವಾರ್ಸ್ ತಂಡದಲ್ಲಿ ಅವರು ನಾಯಕರಾಗಿ ಆಟ ಆಡಿದಾಗ ಯುವ ಆಟಗಾರರಿಗೂ ಮಾರ್ಗದರ್ಶನವನ್ನು ನೀಡಿದ್ದರು. ಇನ್ನು ಇವರ ಪ್ರಮುಖ ಸಾಧನೆಗಳು. 2014ರ ಏಷ್ಯನ್ ಗೇಮ್ಸ್ ಅಜಯ್ ಠಾಕೂರ್ ಭಾರತ ತಂಡದ ಭಾಗವಾಗಿ ಚಿನ್ನದ ಪದಕ ಗೆದ್ದರು. 2016ರ ವಿಶ್ವಕಪ್. ಈ ಪಂದ್ಯಾವಳಿಯಲ್ಲಿ ಅಜಯ್ ಅವರ ಕೊಡುಗೆ ಅವಿಸ್ಮರಣೀಯ. ಫೈನಲ್ ಪಂದ್ಯದಲ್ಲಿ ಇರಾನ್ ವಿರುದ್ಧದ ಭಾರತವು ಸೋಲು ಹಂತದಲ್ಲಿದ್ದಾಗ ಅಜಯ್ ಅಮೋಘ ರೈಡಿಂಗ್ಗಳ ಮೂಲಕ ಭಾರತಕ್ಕೆ ಗೆಲುವನ್ನು ತಂದುಕೊಟ್ಟರು. ಅಜಯ್ ಠಾಕೂರ್ ಅವರ ಸಾಧನೆಗಳನ್ನು ಮತ್ತು ಸರ್ಕಾರ ಮತ್ತು ಕ್ರೀಡಾ ಸಂಸ್ಥೆಗಳು ಗುರುತಿಸಿದವು. 2019ರಲ್ಲಿ ಅವರಿಗೆ ಅರ್ಜುನ ಪ್ರಶಸ್ತಿ ದೊರೆಯಿತು. ಅದೇ ವರ್ಷದಲ್ಲಿ ಪದ್ಮಶ್ರೀ ಸನ್ಮಾನವು ಲಭಿಸಿತು. ಹಿಮಾಚಲ ಪ್ರದೇಶದ ಸರ್ಕಾರದಿಂದ ಪರಶುರಾಮ್ ಅವಾರ್ಡ್ ಅನ್ನು ಕೂಡ ಪಡೆದರು. ಈ ಪ್ರಶಸ್ತಿಗಳನ್ನು ಸ್ವೀಕರಿಸಿದಾಗ ಅವರು ತಮ್ಮ ತಂದೆ ತಾಯಿಯ ಹೆಸರನ್ನು ಸ್ಮರಿಸಿದ್ದರು. ಇವತ್ತಿನ ಯಶಸ್ಸು ನನ್ನ ಪೋಷಕರ ಕಠಿಣ ತ್ಯಾಗದ ಫಲ ಎಂದು ಅವರು ಹೇಳಿದ್ದರು. ಇನ್ನು 2024ರಲ್ಲಿ ಕೊನೆಯಲ್ಲಿ ಅಜಯ್ ಠಾಕೂರ್ ಅವರಿಗೆ ಅಂತಾರಾಷ್ಟ್ರೀಯ ಕಬಡ್ಡಿಗೆ ವಿದಾಯ ಹೇಳಿದರು. ಇದು ಸಹಸ್ರಾರು ಅಭಿಮಾನಿಗಳಿಗೆ ಭಾವನಾತ್ಮಕ ಕ್ಷಣವಾಗಿತ್ತು. ಅವರು ಕಠಿಣ ಹೋರಾಟದ ಮುಖವಾಡ ಧರಿಸಿ ಕಣದಲ್ಲಿದ್ದರು, ಮನಸ್ಸಿನಲ್ಲಿ ಸದಾ ನಗುವಿನ ಮುಖವಿದ್ದರು. ಅಜಯ್ ಅವರ ನಿವೃತ್ತಿಯ ನಂತರವೂ ಅವರು ಯುವ ಆಟಗಾರರಿಗೆ ತರಬೇತಿ ನೀಡುವ ಕೆಲಸವನ್ನು ಮುಂದುವರಿಸಿದ್ದಾರೆ. ಅಜಯ್ ಠಾಕೂರ್ ಅವರ ರೈಡಿಂಗ್ ಶೈಲಿ ವಿಶಿಷ್ಟ ಮತ್ತು ಆಕ್ರಮಣಕಾರಿ ಮತ್ತು ಲೈನ್ ಕ್ರಾಸ್ ಮಾಡುವ ಮೂಲಕ ಅಂಕಗಳನ್ನು ಗಳಿಸುವುದಕ್ಕೆ ಹೆಸರುವಾಸಿ. ಅವರ ದೈಹಿಕ ಶಕ್ತಿ ಮತ್ತು ಎತ್ತರವು ಅವರಿಗೆ ಸಹಾಯಕವಾಗಿದ್ದವು. ಎದುರಾಳಿ ಡಿಫೆಂಡರ್ಗಳಿಂದ ಪಾರಾಗಲು ಕಾಲಿನ ಚಲನೆ ಮತ್ತು ಕೈ ಚಲನೆ ತಂತ್ರಗಳನ್ನು ಪರಿಣಾಮಕಾರವಾಗಿ ಬಳಸುತ್ತಿದ್ದರು. ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಕೂಡ ಶಾಂತವಾಗಿ ನಿರ್ಭೀತಿಯಿಂದ ಅವರು ಆಡುವ ಗುಣ ಅವರನ್ನು ಇತರರಿಗಿಂತ ಭಿನ್ನವಾಗಿಸುತ್ತಿತ್ತು.
ಅಜಯ್ ಠಾಕೂರ್ ಅವರು ಕೇವಲ ಒಬ್ಬ ಯಶಸ್ವಿ ಕಬಡ್ಡಿ ಆಟಗಾರನಲ್ಲ, ಬದಲಿಗೆ ಕಬಡ್ಡಿ ಕ್ರೀಡೆಯ ರಾಯಭಾರಿ. ಅವರು ಅನೇಕ ಯುವ ಆಟಗಾರರಿಗೆ ಸ್ಫೂರ್ತಿಯಾಗುತ್ತಿದ್ದಾರೆ. ಅವರ ಸಾಧನೆಗಳು ಭಾರತದಲ್ಲಿ ಕಬಡ್ಡಿ ಕ್ರೀಡೆಗೆ ಮತ್ತಷ್ಟು ಜನಪ್ರಿಯತೆ ತಂದುಕೊಟ್ಟಿವೆ. ಅವರ ಜೀವನವು ಶ್ರಮ, ಸಮರ್ಪಣೆ ಮತ್ತು ದೇಶಕ್ಕಾಗಿ ಆಡುವ ಹೆಮ್ಮೆಯನ್ನು ಪ್ರತಿಬಿಂಬಿಸುತ್ತಿದೆ. ಅಜಯ್ ಠಾಕೂರ್ ಅವರು ಭಾರತದ ಒಬ್ಬ ಪ್ರಖ್ಯಾತ ಕಬಡ್ಡಿ ಆಟಗಾರ. ಫ್ಲೈಯಿಂಗ್ ಠಾಕೂರ್ ಎಂದೇ ಪ್ರಸಿದ್ಧರಾಗಿದ್ದಾರೆ. ಅವರು ಭಾರತೀಯ ಕಬಡ್ಡಿ ತಂಡದ ಮಾಜಿ ನಾಯಕರಾಗಿದ್ದರು ಮತ್ತು 2016ರ ಕಬಡ್ಡಿ ವಿಶ್ವಕಪ್ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಪ್ರಸ್ತುತ ಅವರು ಹಿಮಾಚಲ ಪ್ರದೇಶದ ಪೊಲೀಸ್ ಇಲಾಖೆಯಲ್ಲಿ ಉಪ ಪೊಲೀಸ್ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಅಜಯ್ ಠಾಕೂರ್ ಅವರು DSP ಆಗಿ ದೇಶ ಸೇವೆಯಲ್ಲಿ ಇದ್ದಾರೆ. ಅಜಯ್ ಕೇವಲ ಕ್ರೀಡಾಪಟುವಾಗಿರಲಿಲ್ಲ. ಅವರು 2017ರಲ್ಲಿ ಹಿಮಾಚಲ ಪ್ರದೇಶದ ಪೊಲೀಸ್ ಇಲಾಖೆಯಲ್ಲಿ DSP ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ನೇಮಕಗೊಂಡರು. DSP ಆಗಿದ್ದರೂ ಅವರು ತಮ್ಮ ಅಭ್ಯಾಸವನ್ನು ಮರೆತಿರಲಿಲ್ಲ. ಸಿದ್ಧತೆಯ ಸಮಯದಲ್ಲಿ ಅವರ ಪರಮ ಶಿಸ್ತು, ಸಮಯಪಾಲನೆ ಮತ್ತು ಮಾನವೀಯತೆ ಎಲ್ಲರಿಗೂ ಮಾದರಿಯಾಗಿದ್ದವು. ಇನ್ನು ಅಜಯ್ ಠಾಕೂರ್ ಅವರ ಸಾಧನೆಗಳನ್ನು ಸರ್ಕಾರ ಮತ್ತು ಕ್ರೀಡಾ ಸಂಸ್ಥೆಗಳು ಗುರುತಿಸಿದವು. 2019ರಲ್ಲಿ ಅವರಿಗೆ ಅರ್ಜುನ ಪ್ರಶಸ್ತಿ ದೊರೆಯಿತು. ಅದೇ ವರ್ಷದಲ್ಲಿ ಪದ್ಮಶ್ರೀ ಪ್ರಶಸ್ತಿಯೂ ಕೂಡ ಲಭಿಸಿತು. ಹಿಮಾಚಲ ಪ್ರದೇಶದ ಸರ್ಕಾರದಿಂದ ಪರಶುರಾಮ್ ಅವಾರ್ಡ್ ಅನ್ನು ಕೂಡ ಪಡೆದರು. ಈ ಪ್ರಶಸ್ತಿಗಳನ್ನು ಸ್ವೀಕರಿಸಿದಾಗ ಅವರು ತಮ್ಮ ತಂದೆ ತಾಯಿ ಹೆಸರನ್ನು ಸ್ಮರಿಸಿದ್ದರು. ಇನ್ನು 2024ರ ಕೊನೆಯಲ್ಲಿ ಅಜಯ್ ಠಾಕೂರ್ ಅವರಿಗೆ ಅಂತಾರಾಷ್ಟ್ರೀಯ ಕಬಡ್ಡಿಗೆ ವಿದಾಯ ಹೇಳಿದ್ದರು. ಇದು ಸಹಸ್ರಾರು ಅಭಿಮಾನಿಗಳಿಗೆ ಭಾವನಾತ್ಮಕ ಕ್ಷಣವಾಗಿತ್ತು. ಅವರು ಕಬಡ್ಡಿ ಕಠಿಣ ಹೋರಾಟದ ಮುಖವಾಡ ಧರಿಸಿ ಕಣದಲ್ಲಿದ್ದರು. ಮನಸ್ಸಿನಲ್ಲಿ ಅವರು ಸದಾ ನಗುವಿನ ಮುಖದಲ್ಲಿದ್ದರು. ಅಜಯ್ ಅವರ ನಿವೃತ್ತಿಯ ನಂತರವೂ ಅವರು ಯುವ ಆಟಗಾರರಿಗೆ ತರಬೇತಿ ನೀಡುವ ಕೆಲಸವನ್ನು ಮುಂದುವರಿಸಿದ್ದಾರೆ. ನಾವು ಆಟವನ್ನೇ ಕಟ್ಟಿದವನಲ್ಲ, ಆದರೆ ಆಟ ನನ್ನನ್ನು ಕಟ್ಟಿತು ಎಂಬ ಮಾತು ಅವರ ಜೀವನದ ಸತ್ಯ. ಅಜಯ್ ಠಾಕೂರ್ ಅವರ ಕತೆ ಹೀಗೆ ಮುಕ್ತಾಯವಲ್ಲ, ಇದು ಪ್ರಾರಂಭ. ಪ್ರೇರಣೆಗೆ ಹೆಸರಾಗಿರುವ ಈ ಹಿರಿಯ ಪುರುಷ ತಮ್ಮ ಬದುಕನ್ನು ಯುವ ಭಾರತಕ್ಕೆ ಬೆಳಕು ನೀಡುವ ದೀಪವನ್ನಾಗಿ ರೂಪಿಸಿಕೊಂಡಿದ್ದಾರೆ. ಕಬಡ್ಡಿಯ ಕಣ, ಪೊಲೀಸ್ ಸೇವೆ, ಯುವ ತಲೆಮಾರಿನ ಮಾರ್ಗದರ್ಶನ, ಎಲ್ಲೆಲ್ಲಿಯೂ ಅವರು ತಮ್ಮ ಹೆಜ್ಜೆಗಳು ಬೆರಗಿನ ಛಾಪು ಬಿಟ್ಟಿದ್ದಾರೆ. ಅವರ ಬದುಕು ನಮಗೆ ಬೋಧಿಸುತ್ತದೆ, ಸಣ್ಣ ಊರಿನ ಕನಸುಗಳನ್ನು ದೊಡ್ಡ ವೇದಿಕೆಯಲ್ಲಿ ಮೆರೆಯಬಹುದಾಗಿದೆ. ಪರಿಶ್ರಮ, ಶಿಸ್ತಿನ ಜೀವನ ಮತ್ತು ಮೇಲುಗೈ ನಮ್ಮನ್ನು ಎಲ್ಲಿ ಬೇಕಾದರೂ ಕೊಂಡೊಯ್ಯಬಹುದು. ಅಜಯ್ ಠಾಕೂರ್ ಅವರು ಪ್ರೊ ಕಬಡ್ಡಿ ಲೀಗ್ನಲ್ಲಿ ಹಲವಾರು ತಂಡಗಳಿಗೆ ಆಟ ಆಡಿದ್ದರು. ಅದರಲ್ಲಿ ಬೆಂಗಳೂರು ಬುಲ್ಸ್, ಪುಣೆ ರಿಪಲ್ಟನ್, ತಮಿಳ್ ತಲವಾಸ್ ಮತ್ತು ದಬಾಂಗ್ ದೆಹಲಿ. ಪ್ರತಿ ತಂಡದಲ್ಲಿ ಅವರು ತಮ್ಮ ಶ್ರೇಷ್ಠತೆಯನ್ನು ತೋರಿಸಿದ್ದರು. ತಮಿಳ್ ತಲವಾಸ್ ತಂಡದಲ್ಲಿ ಅವರು ನಾಯಕರಾಗಿ ಆಟ ಆಡಿದಾಗ ಯುವ ಆಟಗಾರರಿಗೆ ಮಾರ್ಗದರ್ಶನವನ್ನು ಸಹ ನೀಡಿದ್ದರು. ಇನ್ನು ಅಜಯ್ ಅವರು 2017ರ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ನಾಯಕರಾಗಿ ನೇಮಕಗೊಂಡಿದ್ದರು. ಅವರು ತಮ್ಮ ಸ್ವಭಾವ ಮತ್ತು ತಂತ್ರಜ್ಞಾನದೊಂದಿಗೆ ತಂಡವನ್ನು ಏಕತಾ ಮತ್ತು ವಿಶ್ವಾಸದಿಂದ ಮುನ್ನಡೆಸಿದರು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.